ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಯುವ ಸಿನಿಮಾದ ಇಂಟರ್ವ್ಯೂ ಉಪ್ಪಿ ಸರ್ ಸಿಗ್ತಾರೆ ಅಂದಾಗ ಓಪನಿಂಗ್ ಏನು ತಗೊಳ್ಳೋದು ಅನ್ನೋದು ಪ್ರಶ್ನೆ ಇತ್ತು, ಯೋಚನೆಯೂ ಇತ್ತು. ಯಾಕೆಂದರೆ ಕಾವೇರಿ ಟು ಕಾಶ್ಮೀರದ ಕಣಿವೆ ತನಕ ಇರುವಂಥ ಎಲ್ಲ ಡೈರೆಕ್ಟರ್ಗಳು ಒಪ್ಕೊಬಿಟ್ಟಿದ್ದಾರೆ ಗುರುಗಳು ಅಂತ. ಸೊ ನಿರ್ದೇಶಕ ಉಪ್ಪಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಯುವ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ತೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈ ಯುವ ಸಿನಿಮಾ ಅಂತ ಬಂದಾಗ ಸಿನಿಮಾದ ಟೈಟಲ್ ಯಾಕೆ ಇಟ್ಟರೆ ಅದರ ಅರ್ಥ ಏನು ಅಂತ ನಿಮ್ಗೆ ಕೇಳಿದ್ರೆ ನೀವು ಹೇಳಲ್ಲ ಅಂತ ನನಗೆ ಗೊತ್ತು. ಸೊ ಜನಗಳೇ ಒಂದಷ್ಟು ಟೈಟಲ್ಗೆ ಫಿಕ್ಸ್ ಆಗಿದ್ದಾರೆ. ಸೊ ಒಂದಷ್ಟು ಹೇಳ್ತೀನಿ, ನಿಮಗೆ ಇಷ್ಟ ಆಗಿದ್ದು ಮತ್ತು ಅದ್ರ ಜೊತೆಗೆ ನಿಮ್ಮ ಕತೆಗೆ ಹತ್ತಿರ ಇರುವಂಥ ಟೈಟಲ್ ಯಾವುದು ಅಂತ. ಫಸ್ಟಿಗೆ ಅನ್ಇಮ್ಯಾಜಿನ್ಡ್ ಇಂಡಿಯನ್, ಯುನೈಟೆಡ್ ಇಂಡಿಯಾ, ಅನ್ಟೋಲ್ಡ್ ಇಂಡಿಯಾ, ಅಂಡರ್ ಎಸ್ಟಿಮೇಟೆಡ್ ಇಂಡಿಯಾ, ಉಪ್ಪಿಸ್ ಇಂಟೆಲಿಜೆನ್ಸ್. ಅಷ್ಟೇನಾ? ಇನ್ನೂ ಸಾಕಷ್ಟಿದೆ, ಅರ್ಧ ಗಂಟೆ ಅದನ್ನು ಹೇಳಬೇಕಾಗುತ್ತೆ, ಅಷ್ಟೊಂದಿದೆ. ಹೇಳಿ, ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಒಂದು ಟೈಟ್ಲ್ ಇಟ್ಟಾಗಿ ಇಷ್ಟೊಂದು ಅದ್ರ ಬಗ್ಗೆ ಹೇಳೋದೇ ಒಂದು ದೊಡ್ಡ ವಿಷಯ ಅಲ್ವಾ. ಇದು ಸಿಂಪಲ್ಲಾಗಿ ಹೇಳ್ತೀನಿ, ತುಂಬ ಕಡೆ ಹೇಳಿದ್ದೀನಿ ಇದು. ಎ ಫಾರ್ ಅನ್ಕೊಳ್ಳೆ ಆ್ಯಪಲ್ ಅನ್ನೋ ಶಿಕ್ಷಣದಲ್ಲಿ ನಾವು ಬಂದವರು. ಎ ಫಾರ್ಗೆ ಒಂದಷ್ಟು ವರ್ಡ್ಸ್ ಹೇಳಿ ಅನ್ನೋದು ಕರೆಕ್ಟ್. ಹೌದು ಹೌದು. ಅವಾಗ ನೀವು ಒಂದಷ್ಟು ಥಿಂಕ್ ಮಾಡ್ತೀನಿ ಅನ್ನೋ ಪ್ರಯತ್ನ ಅಷ್ಟೇ ಇದು. ಬೇಕಾದ್ರೆ ನೀವು ಥಿಂಕ್ ಮಾಡಿ ನನ್ನ ಜೊತೆ ಬನ್ನಿ. ನಾನಿಲ್ಲಿ ಯಾವುದೂ ಗ್ರೇಟ್ ಅಲ್ಲ, ನಾನು ಯಾವುದೋ ಒಂದು ಏನೋ ಹೇಳ್ತಾ ಇಲ್ಲ. ಲೆಟಸ್ ಡಿಸ್ಕಸ್ ಎಕ್ಸ್ಪ್ಲೋರ್ ಅನ್ನೋ ಥರ ಇದೊಂದು ಅಟೆಂಪ್ಟ್ ಅಷ್ಟೇ. ಅಂದರೆ ಅರ್ಥ ಆಯಿತು ನಿಮಗೆ? ಕಮ್ ಲೆಟಸ್ ಟ್ರಾವೆಲ್ ಟುಗೆದರ್. ನಾನು ನಿಮಗೂ ಒಂಚೂರು ಸ್ಪೇಸ್ ಕೊಡ್ತೀನಿ, ಬನ್ನಿ. ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ನೀವು ರಿಯಾಕ್ಟ್ ಮಾಡ್ತೀರೋ ನನಗೆ ಕರೆಕ್ಟ್ ಅನ್ಸುತ್ತಾ ಅನ್ನೋದು ಪ್ರತಿಯೊಂದು ಆ ಎಕ್ಸ್ಪೆರಿಮೆಂಟ್ಸೇ ಟೈಟ್ಲ್ ಇರ್ಬೋದು, ಏನೆಲ್ಲ ಇರ್ಬೋದು, ಸೀನ್ಗಳಿರ್ಬೋದು, ಈ ಸಿನಿಮಾನೇ ಇರ್ಬೋದು. ಕರೆಕ್ಟ್. ಆ ಒಂದು ಪ್ರಯತ್ನ ಅಷ್ಟೇ. ನೀವು ಸುಮ್ಮನೆ ನೋಡ್ಬೇಕಾದ್ರೆ ನಿಮ್ಗೊಂದು ಸಿನಿಮಾ ಕಾಣಿಸುತ್ತೆ, ಅಥವಾ ನೀವು ಅದನ್ನು ಹುಡ್ಕೋಕೆ ಶುರು ಮಾಡಿದ್ರೆ ನಿಮ್ಗೆ 10 ಕ್ವಶನ್, ನಿಮ್ಗೆ 10 ಆನ್ಸರ್ ಸಿಗ್ಬೋದು. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಗ್ಬೋದು ನಿಮಗೆ. ಸೊ ನೀವೇ ನನಗೆ ಫೀಡ್ಬ್ಯಾಕ್ ಕೊಡ್ಬೋದು. ಸೊ ಆ ಥರ ಒಂದು ಪ್ರಯತ್ನ ಅದಷ್ಟೇ. ಸೊ ಅದು ವರ್ಕ್ ಆಗಿದೆ ಅನ್ನಿಸ್ತಾ ಇದೆ ಸರ್, ಜನಗಳಿಂದ ಒಂದಷ್ಟು ಟೈಟ್ಲ್ಗಳು ಕೇಳಿ ನೋಡಿ. ಈಗಲೇ ನೋಡ್ತಾ ಇದ್ದೀರಲ್ಲ ನೀವು, ಒಂದೊಂದು ಯಾವುದನ್ನು ಕೂಡ ಒಂದೊಂದು ಯಾವುದೋ ಒಂದು ಹೆಂಗ್ಸಲ್ಲಿ ಕೂತಿರೋದನ್ನು ಅಷ್ಟು ಅದ್ರ ಬಗ್ಗೆ ಡಿಕೋಡ್ ಮಾಡಿ, ಅದ್ರ ಬಗ್ಗೆ ಅನಲೈಸ್ ಮಾಡಿ. ಸೊ ನನಗೆ ಅದು ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ ನನಗೆ. ಬಿಕಾಸ್ ನಾವು ಬಯಸೋದಷ್ಟೇ ಅಲ್ವಾ, ಏನು ಹೇಳಿ, ಅವ್ರು ನಮ್ಗೆ ಹೇಳಬೇಕು ಅಂತ. ನಾನು ಸಿನಿಮಾ ನೋಡಿದಾಗ ನಾವು ಸಿನಿಮಾ ಮಾಡಿರ್ತೀವಿ, ಬಟ್ ಸಿನಿಮಾ ನೋಡಿದವ್ರು ಅದ್ರ ಬಗ್ಗೆ ಮಾತಾಡಿದ್ರೇ ಅದು ಸಿನಿಮಾ ಆ್ಯಕ್ಚುಲಿ ಅಲ್ವಾ. ಸೂಪರ್ ಸಿನಿಮಾದಲ್ಲಿ ಒಂದು ದೃಶ್ಯ ಬರುತ್ತೆ, ಇಂಥ ಜನಗಳು ಎಲ್ಲಿ ಸಿಗ್ತಾರೆ ಹೊಡಿರಿ ಚಪ್ಪಾಳೆ ಅಂತ. ಸೊ ಆ ಸಿನಿಮಾನ ಅರ್ಥ ಮಾಡ್ಕೊಂಡು, ಆ ದೃಶ್ಯನ ಅರ್ಥ ಮಾಡ್ಕೊಂಡು ಬದಲಾಗಿದ್ದರೆ ಆ ಯುವ ಸಿನಿಮಾ ಬರ್ತಾನೆ ಇರಲಿಲ್ವಾ ಅಂತ. ಇಲ್ಲಪ್ಪ, ಆ ಥರ ಅಲ್ಲ. ಇದು ಇನ್ನೂ ಡೆಪ್ತಲ್ಲಿರುವಂಥದ್ದು ಇದು. ಹಂಗಲ್ಲ, ಅದು ಒಂದು ಟಾಪಿಕ್ ಅದು ಆ್ಯಕ್ಚುಲಿ. ಅದು ಕಂಟ್ರಿ, ದೇಶ ಪ್ರೇಮ, ಈ ಥರದ್ದು ಒಂದು ಸಬ್ಜೆಕ್ಟ್ ಅದು. ಇದರಲ್ಲಿ ಇನ್ನೊಂದು ಇದಿದೆ ಆ್ಯಕ್ಚುಲಿ. ಇದರಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ನ ಟಚ್ ಮಾಡಿದ್ದೀವಿ. ಸೊ ಆ ಥರ ಇದೆ ಆ್ಯಕ್ಚುಲಿ. ಇದು ಫಿಲಾಸಫಿಕಲ್ ಇದೆ, ಗ್ಲೋಬಲ್ ಜಿಯೋ ಪೊಲಿಟಿಕಲ್ ಇದೆ. ಸೊ ತುಂಬ ವಿಷಯಗಳಿದೆ. ನೀವು ಹೇಳ್ದಂಗೆ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಈಗ ಆಗ್ತಿರೋ ಟೆಕ್ನಾಲಜಿ ಇರ್ಬೋದು, ಅದ್ರ ಮಧ್ಯದಲ್ಲಿ ನಮ್ಮ ಇದಿರ್ಬೋದು. ಈ ಥರ ಹಲವಾರು ಆಯಾಮಗಳನ್ನ ಟಚ್ ಮಾಡಿದ್ದೀವಿ. ನೋಡೋಣ ಎಷ್ಟೆಷ್ಟು ಯಾರ್ಯಾರಿಗೆ ಏನೇನು ಟಚ್ ಆಗುತ್ತೆ, ಯಾವ ಥರ ಒಂದು ಇದು ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಸರ್, ಸಾಮಾನ್ಯವಾಗಿ ಉಪ್ಪಿ ಅವರು ಈ ಕತೆ ಸಿನಿಮಾ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಹೇಗೆ ಜಡ್ಜ್ ಮಾಡ್ತಾರೆ ಅಂತ. ಈಗ ಸಾಮಾನ್ಯವಾಗಿ ಯುವ ಸಿನಿಮಾದ ಕಥೆನೇ ತಗೊಳ್ಳೋದಾದ್ರೆ ನಾವು ದಿನನಿತ್ಯದಲ್ಲಿ ಮಾತನಾಡ್ತಾ ಇರ್ತೀವಿ, ಅಯ್ಯೋ ಜಗತ್ತು ಹಿಂಗೆ ಆಗೋಯ್ತಲ್ಲ, ನೋಡಿದ್ರು ಮೊಬೈಲ್ ನೋಡಿ ಸಾಕಾಗುತ್ತೆ, ಮುಂದೆ ನೋಡಿದ್ರೆ ಹುಟ್ಟೋ ಮಕ್ಳು ಕಣ್ಣೇ ಕಾಣಿಸಲ್ಲ ಆ ಥರ ಆಗುತ್ತೆ, ಆ ಥರದೊಂದು ಜನ್ರೇಷನ್ ಬರ್ಬೋದು ಅನ್ನೋ ಥರ ಮಾತಾಡ್ತೀವಿ. ಅಂಥ ಸಿಂಪಲ್ ಕಥೆನ, ಸಿಂಪಲ್ ಥಾಟನ್ನೇ ಸಿನಿಮಾ ಮಾಡಿ ಅದನ್ನು ಕನ್ವರ್ಟ್ ಮಾಡೋದಿದೆಯಲ್ಲ, ಆ ಥರ ಯಾವ ರೀತಿ ಜಡ್ಜ್ ಮಾಡ್ತೀರಾ ಒಂದು ಕಥೆನ ಸಿನಿಮಾ ಆಗುತ್ತೆ? ನಾನು ಇಂಟ್ರ್ಯಾಕ್ಟ್ ಮಾಡ್ತೀನಿ ಇವಾಗ ನಿಮ್ಮ ಹತ್ರ. ನೀವು ನಂಗೆ ಸಿಕ್ಕರೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ನೀವು ಯಾವಾಗಾರ ಫ್ರೀಯಾಗಿ ಸಿಕ್ಕರೆ ನಾನು ಇದನ್ನು ನಿಮ್ಮ ಹತ್ರ ತುಂಬ ಮಾತಾಡ್ತೀನಿ, ಅಲ್ಲಿ ನಾನು ಕಲಿತೀನಿ. ಅದೇ ಥರ ತುಂಬ ಜನ ನನ್ನ ಮಕ್ಕಳಿಂದ ಹಿಡಿದು ನಾನು ಇದ್ರ ಬಗ್ಗೆ ಮಾತಾಡ್ತಿರ್ತೀನಿ. ಅವ್ರ ಇನ್ಪುಟ್ಸ್ ತೊಗೊತೀನಿ, ನನ್ನ ಫ್ರೆಂಡ್ಸ್ಗಳ ಇನ್ಪುಟ್ಸ್ ತೊಗೊತೀನಿ, ಆಮೇಲೆ ಬೇರೆ ಬೇರೆ ಇಂಡಸ್ಟ್ರಿಯವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಅದು ಇದು ಆ ಥರದ್ದು ನನಗೆ ನಾ ತೊಗೊಂಡಿರೋದೇ ಹೆಚ್ಚಾಗಿ ನೋಡೋಕೋರೆ. ಈ ಥರ ಇನ್ಪುಟ್ಸ್ ತೊಗೊಂಡು ಅದನ್ನೆಲ್ಲ ಗೂಢೀಕರಿಸಿ, ಈ ಥರ ಒಂದು ಇದಿದೆ, ಏನೇಳಿ ಅಟ್ಮಾಸ್ಫಿಯರ್ ಇದೆ, ಇದಕ್ಕೆ ಈ ಥರ ಮಾಡಿದ್ರೆ ಕನೆಕ್ಟ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಅದನ್ನು ಮಾಡ್ತೀನಿ ನಾನು. ಸರ್, ಈ ಥರ ಮಾತುಕತೆ ಚರ್ಚೆಗಳ ಮಧ್ಯದಲ್ಲೇ ಉಪ್ಪಿಯವರು ಸಾಕಷ್ಟು ಸಿನಿಮಾ ಐಡಿಯಾಗಳನ್ನು ಕೊಟ್ಬಿಟ್ಟಿರ್ತಾರಂತೆ, ನಿಜನ ಅಂತ? ಅಂದರೆ ಈ ಥರ ಮಾತಾಡ್ತೀವಿ, ಈ ಥರ ಕತೆ ಮಾಡ್ಬೋದಲ್ಲ ಯಾರಿಗಾದರೂ, ಈ ಥರ ಒಂದು ಐಡಿಯಾನ ಸಿನಿಮಾ ಮಾಡ್ಬೋದಲ್ಲ ಅಂತ ಸುಮ್ಮನೆ ಮಾತುಕತೆ ಮಧ್ಯೆ ಹೇಳಿದ್ದು ಎಷ್ಟೋ ಜನ ತಗೊಂಡು ಇನ್ಸ್ಪೈರ್ ಆಗಿ ಮಾಡಿದ್ದು ಉಂಟು. ಸೊ ಕತೆ ಕದ್ಬಿಡ್ತಾರೆ ಅನ್ನೋ ಭಯ ಇರಲ್ಲ ಸರ್? ಇಲ್ಲಪ್ಪ, ಹಂಗಲ್ಲ. ಯಾರು ಮಾಡಿದ್ರು ಸಿನಿಮಾ ಅಲ್ವಾ. ಈಗ ನಾನು ಎಷ್ಟು ಸಿನಿಮಾ ಅಂತ ಮಾಡೋಕ್ಕೆ ಸಾಧ್ಯ? ಸೊ ಅದೇ ಥರ ಯಾವುದೋ ಒಂದು ಐಡಿಯಲ್ಲಿ ಒಬ್ಬರು ಸಿನಿಮಾ ಮಾಡ್ರೆ ಅವ್ರದ್ದೇ ಒಂದು ಐಡಿಯಾ ಇಟ್ಕೊಂಡ್ರೆ ಅದೊಂದು ಏನೋ ಒಂದು ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸಿನಿಮಾ ಮಾಡೋದೇ ದೊಡ್ಡ ವಿಷಯ ಅಲ್ವಾ, ಆ ಥರದ್ದು. ಸೊ ಅದನ್ನು ನನಗೆ ಯಾವತ್ತೂ ಅನಿಸಿಲ್ಲ ಆ್ಯಕ್ಚುಲಿ. ಓಕೆ, ಇನ್ನೊಂದೇನೋ ಹುಡ್ಕೋಣ ಅಂತ. ಇವತ್ತಿಗೆ ಪ್ರಸ್ತುತ ಯುವ ಸಿನಿಮಾ ಅನ್ನೋದಕ್ಕೆ ಏನು ಕಾರಣ? ಕತೆ ಮಾಡಬೇಕು ಅನ್ನೋದು ಒಂದು ಥಾಟ್ ಬರುತ್ತಲ್ಲ, ಇದನ್ನು ಸಿನಿಮಾ ಮಾಡಬೇಕು ಅಂದಾಗ ಯಾವ ಕಾರಣಕ್ಕೋಸ್ಕರ ಈ ಸಿನಿಮಾನ ಈ ಥರ? ಎಲ್ಲದಕ್ಕಿಂತ ನನಗೆ ಯಾವಾಗಲೂ ಪ್ರಸ್ತುತ ಅನ್ನೋದು ನಮ್ಮೊಳಗಿರುವಂಥ ವಿಚಾರಗಳು, ನಮ್ಮೊಳಗಿರುವಂಥ ಥಾಟ್ಸು, ನಮ್ಮೊಳಗಿರುವಂಥ ಭಾವನೆಗಳು, ಇದು ನನಗೆ ಯಾವತ್ತೂ ಎಲ್ಲರೂ ಒಂದು ಕಡೆ ಎಲ್ಲ ಕನೆಕ್ಟ್ ಆಗ್ತೀವಿ ಅಂತಲೇ ಅನಿಸುತ್ತೆ. ಸುಂದರವಾಗಿರೋದು ನೀವು ನೋಡಿದಲ್ಲೂ ಖುಷಿ ಪಡ್ತೀನಿ, ನಾನು ನೋಡಿದಲ್ಲೂ ಖುಷಿ ಪಡ್ತೀನಿ ಅಲ್ವಾ.
ಕೆಟ್ಟ ಅಟ್ಮಾಸ್ಫಿಯರ್ ನೋಡಿದಾಗ ನೀವು ಬೇಜಾರು ಮಾಡಿದ್ರೆ ನಾನು ಇದು ನಾರ್ಮಲ್, ಇದು ಎಲ್ಲರದು ಕನೆಕ್ಟ್ ಆಗುತ್ತೆ ಅಲ್ಲಿ. ಸೊ ಆ ಥರ ವಿಷಯಗಳೇ ನಾನು ಟಾಪಿಕ್ಕಾಗಿ ತೊಗೊಂಡು ಅದನ್ನೇ ಮಾಡಿದಾಗ ನನಗೆಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಬರೋದಿಲ್ಲ, ಟಚ್ ಆಗತ್ತಿದ್ದು ಅಂತ. ಸೊ ಆ ಪ್ರಯತ್ನ ಅಷ್ಟೇ ಇದು.